ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಶ್ರೀ ಜಯಶಂಕರ್ ಸರ್ ಅವ್ರನ್ನ ಮಾತಾಡ್ತಾ ಇದ್ವಿ. ಅವರು ಈ ಜೇನು ಕೃಷಿಗೆ ಏನು ಮಹತ್ವ ಇದೆ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಈ ಸ್ಥಳಾಂತರ ಜೇನು ಕೃಷಿ ಅಂದರೆ ಏನು, ನಾವು ಯಾವ ಸೀಸನ್ನಲ್ಲಿ ಈ ಒಂದು ಸ್ಥಳಾಂತರ ಜೇನು ಕೃಷಿಯನ್ನು ಮಾಡಬೇಕು, ಅದಕ್ಕೇನು ಮಳೆಗಾಲ ಸೂಕ್ತನೋ, ಚಳಿಗಾಲ ಸೂಕ್ತನೋ ಅಥವಾ ಬೇಸಿಗೆಗಾಲ ಸೂಕ್ತನೋ, ಯಾವುದೇ ಒಂದು ಪ್ರದೇಶವನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ಅಲ್ಲಿ ಯಾವ ರೀತಿಯ ಬೆಳೆಗಳಿರಬೇಕು, ಮತ್ತು ಇವರು ಒಂದು ಸ್ಥಳಾಂತರ ಕೃಷಿ ಮಾಡಬೇಕಾದ್ರೆ ರೈತರೊಂದಿಗೆ ಯಾವ ರೀತಿಯ ಒಂದು ಒಪ್ಪಂದಗಳನ್ನು ಮಾಡ್ಕೋತಾರೆ, ಅದರಿಂದ ಆಗುವ ಲಾಭಗಳೇನು ನಷ್ಟಗಳೇನು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ತೆ ಸರ್. ಈಗ ಮೊದಲನೇ ಸಂಚಿಕೆಯಲ್ಲಿ ನೀವು ಯಾವ ರೀತಿ ಒಂದು ಜೇನು ಕೃಷಿಯನ್ನು ವಾಣಿಜ್ಯಿಕ ಒಂದು ಉದ್ಯಮವಾಗಿ ಶುರು ಮಾಡಿದ್ರಿ, ಇದರಲ್ಲಿ ಏನು ಕಷ್ಟ ನಷ್ಟಗಳಿದ್ದಾವೆ, ನೀವು ಏನೇನು ಮಾಡ್ತಾ ಇದ್ದೀರಾ ಇದರಲ್ಲಿ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನೀವು ಅಲ್ಲಿ ಮೊದಲನೇ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ ಇದರಲ್ಲಿ ಸ್ಥಳಾಂತರ ಜೇನು ಕೃಷಿ ಅಂತ ಒಂದಿದೆ, ಅದನ್ನು ಮಾಡಿ ಕೂಡ ರೈತರು ಕೂಡ ಲಾಭ ಮಾಡ್ಬೋದು ಅಂತ ಹೇಳ್ತಾ ಇದ್ರಿ. ಸರ್, ಮೊದಲನೇದಾಗಿ ಈ ಸ್ಥಳಾಂತರ ಜೇನು ಕೃಷಿ ಅಂದರೆ ಏನು, ಅದು ಹೆಂಗಿರುತ್ತೆ? ಈಗ ಸ್ಥಳಾಂತರ ಕೃಷಿ ಅಂದರೆ ನೋಡಿ, ಈಗ 50ರಿಂದ 100 ಪೆಟ್ಟಿಗೆ ಬೇಕು. ಓಕೆ. 20 ಪೆಟ್ಟಿಗೆ 10 ಪೆಟ್ಟಿಗೆ ಇದ್ದರೆ ನೀವು ಸ್ಥಳಾಂತರ ಮಾಡೋದೇನು ಬೇಡ. ಮಿನಿಮಮ್ ಅಷ್ಟೇ ಇರಬೇಕು. ಮಿನಿಮಮ್ಮು ಒಂದು 20 ಪೆಟ್ಟಿಗೆ ಇದ್ದರೆ ಇಲ್ಲೇ ಸಕ್ಕರೆ ಪಕ್ಕ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಒಂದು 50 ಇದ್ರೂ ಕೂಡ ಅದೇ ಸ್ಪಾಟಲ್ಲಿ ಶುಗರ್ ಸಿರಪ್ ಕೊಟ್ಕೊಂಡು ಇಟ್ಕೋಬೋದು. 100 ಮೇಲಿತ್ತು ಅಂದರೆ ನಾವು ಸ್ಥಳಾಂತರ ಕೃಷಿ ಮಾಡಲೇಬೇಕು ಕಂಪಲ್ಸರಿ. ಒಂದು ಆಪ್ಷನ್. ಎರಡನೇ ಆಪ್ಷನ್ ಏನು ಗೊತ್ತಾ, ಮಳೆ ಜಾಸ್ತಿ ಇದ್ದಾಗ ಆ ಊರಲ್ಲಿ ಅಲ್ಲಿ ಇಡೋಕ್ಕೆ ಆಗಲ್ಲ. 50 ಪೆಟ್ಟಿಗೆ ಇದ್ರೂ ಕೂಡ ಅವ್ರು ಹೊರಗಡೆ ತಂದಿರಬೇಕು. ಎಲ್ಲಿ? ಮಂಗಳೂರು, ಅದೇ ಚಿಕ್ಕಮಂಗ್ಳೂರು, ಕೊಡಗು, ಹಾಸನ ಏನಿಲ್ಲ, ಹಾಸನ ಅಷ್ಟು ಮಳೆನೂ ಬರಲ್ಲ, ಕೊಡಗು ಈ ಕಡೆ ಈಗ ಅಂಥದ್ನೆಲ್ಲ ಮಳೆಗಾಲದಲ್ಲಿ ಹೊರಗಡೆ ಇಟ್ಟರೆ ಜೇನು ಉಳ್ಕೊತದೆ ಅವ್ರಿಗೆ. ಹೊರಗಡೆ ಅಂದರೆ ಹೆಂಗೆ? ಹೊರಗಡೆ ಈ ಥರ ಮಳೆ ಕಮ್ಮಿ ಇರೋ ಜಾಗ, ಈಗ ನಮ್ಮದೆಲ್ಲ ಮಳೆ ಕಮ್ಮಿ ಬರ್ತದೆ. ಕಮ್ಮಿ ಮಳೆ ಅಂದರೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ಮಳೆ ಹೋಯ್ತದೆ, ಹೊಂಟೋಗುತ್ತೆ. ಅಂದರೆ ಈಗ ಮಲೆನಾಡು ಭಾಗದಲ್ಲಿ ಯಾರು ಇರ್ತಾರೆ ಸ್ಪೆಷಲಿ, ಹೌದು, ಅವ್ರು ಮಾತ್ರ ಮಳೆಗಾಲದಲ್ಲಿ ಹೊರಗಡೆ ಇಡಲೇಬೇಕು. ಇಲ್ಲ ಅಂದರೆ ಅವರು ಕೃಷಿಕರಾದ ಸಕ್ಕರೆ ನೀರನ್ನ ಜಾಸ್ತಿ ಕೊಡಬೇಕಾಗುತ್ತೆ. ಅದರಲ್ಲಿ ಅವರ ಒಂದು 500 ಬಾಕ್ಸ್ ಇದ್ದರೆ ಅವ್ರಿಗೊಂದು 100 ಬಾಕ್ಸ್ ಉಳ್ಕೊತದೆ, 400 ಬಾಕ್ಸ್ ಗೂಡ್ಬಿಟ್ಟು ಹೋಗುತ್ತೆ. ಓಕೆ. ಆ ಗೂಡ್ಬಿಟ್ಟು ಹೋಗೋದನ್ನ ಈ 100 ಬಾಕ್ಸಲ್ಲಿ ಅವ್ರು ಡಿವೈಡ್ ಮಾಡಿ ಪುನಃ ಸೀಸನ್ಗೆ ಪ್ರಿಪೇರ್ ಆಯ್ತಾರೆ ಅವರು. ನಾವು ಅದು ಬೇಡ, ಖರ್ಚು ಕಡಿಮೆ ಆಯ್ತದೆ, ಲೇಬರ್ ಚೆನ್ನಾಗಿ ಅವರೇ ಅಂತ ಹೇಳಿದ್ರೆ ಬೇರೆ ಕಡೆ, ಈಗ ನಮ್ಮ ಈ ಕಡೆ ಎಚ್ಚರಿಕೋಟೆ ಇಲ್ಲ ಹಾಸನ ಆ ಕಡೆನೋ ಎಲ್ಲಿ ನಮಗೆ ಹೂವುಗಳು ಇದೆ, ಏನು ಅದಕ್ಕೆ ಆಹಾರ ಇದೆ, ಅಲ್ಲಿ ಸ್ಥಳಾಂತರ ಮಾಡ್ಕೋಬೇಕು. ಓಕೆ. ಅಲ್ಲಿ ಸ್ಥಳಾಂತರ ಮಾಡ್ಕೊಂಡ್ರೆ ಆರಾಮಾಗಿ ಜೇನು ಗೂಡು ಬಿಟ್ಟು ಹೋಗಲ್ಲ, ಜೇನು ತುಪ್ಪನೂ ಸಿಗುತ್ತೆ. ಖರ್ಚು ಅಂದರೆ ಊರು ಬಿಟ್ಟು ಹೋಗ್ಬೇಕಲ್ಲ ಅನ್ನೋದು ಒಂದು ಕಷ್ಟ ಇರುತ್ತೆ ಅಷ್ಟೇ. ಇದು ಏನೇನು ಕಷ್ಟ ಇರುತ್ತೆ ಸರ್? ಈಗ ಒಂದಂತೂ ಮಳೆ ತೊಂದರೆ ಆದಾಗ, ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಏನೇನು ತೊಂದರೆ ಸರ್? ಈಗ ಏನಿಲ್ಲ, ನೈಟಲ್ಲಿ ತಗೊಂಡು ಹೋಗೋದು ಅಂತದ್ದು ತೊಂದರೆ. ಏನು ತೊಂದರೆ? ನಾವು ತಗೊಂಡೋಗೋದೇ ನೈಟೇ ತಗೊಂಡೋಗ್ಬೇಕು. 7 ಗಂಟೆ ಮೇಲೆ ತಗೊಂಡೋಗಿ ಬೆಳಗಿನ ಜಾವ 5 ಗಂಟೆ ಒಳಗಡೆ ಇಳಿಸ್ಕೋಬೇಕು. ಓಕೆ. ಆ ದಿನ ಅಲ್ಲಿ ಇಳಿಸಿ ಮತ್ತೆ ಇನ್ನೊಂದು ದಿನ ನೈಟ್ ಲೋಡ್ ಜಾಸ್ತಿ ದೂರ ಆಯ್ತಾ ಮತ್ತೆ ಲೋಡ್ ಮಾಡಬೇಕು. ಈಗ ಜಾಸ್ತಿ ದೂರ ಹೋಗಂಗಿದ್ರೆ ಸರ್, ಈ ಚಿಕ್ಕಮಂಗ್ಳೂರಿಂದ ನಾನು ಗುಲ್ಬರ್ಗ ತರ್ತೀನಿ ಅಂತ ಹೇಳಿ ಗುಲ್ಬರ್ಗ ಹೋಗ್ತೀನಿ, 2 ದಿನ 3 ದಿನ ಇಳಿಸಿ ತಗೊಂಡೋಗ್ಬೇಕು. ಅಂದ್ರೆ ರೋಡಲ್ಲಿ ಬೆಳಕರಿತದಲ್ಲ, ಬೆಳಗಿನ ಜಾವದಲ್ಲಿ ಊರು ಬಿಟ್ಟು ಊರಿಂದ ಆಚೆ ಯಾವ್ದು ತೊಂದರೆ ಇಲ್ಲದ ಜಾಗದಲ್ಲಿ ರೋಡಲ್ಲಿ ಇಳಿಸಿ ಅಲ್ಲಿ ಇದ್ದು ಮತ್ತೆ ಆ ದಿನ ಅಲ್ಲಿದ್ದು ಮತ್ತೆ ರಾತ್ರಿ ಅಲ್ಲಿಂದ ಲೋಡ್ ಮಾಡಬೇಕು. ರಾತ್ರಿನೇ ಹೌದು. ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟರ್ ಅನ್ನೋ ಜಾಗದಲ್ಲೆಲ್ಲ ಬೇಕಾದ್ರೆ ಕೂಡ ಬೆಳಿಗ್ಗೆ ಪ್ಯಾಕ್ ಮಾಡಿದ್ದು ಕೂಡ ಬೆಳಿಗ್ಗೆ ಟೈಮಲ್ಲಿ ತಗೊಂಡು ಕೊಡ್ಬೋದು. ಆಯ್ತು. ಸ್ಥಳಾಂತರ ಕೃಷಿ ಮಾಡೋದು ಏನಪ್ಪ ಅಂದರೆ ಸಕ್ಕರೆ ಹಾಕೋದು ಉಳಿತಾಯ ಮಾಡ್ಬೋದು. ಓಕೆ. ಹೊರಗಡೆ ಇಟ್ಟರೆ ಆಯಿತಾ. ಇಲ್ಲಿ ಮುಗೀತು ಸೀಸನು. ಈಗ ನನಗೆ ಉದಾಹರಣೆಗೆ ಡಿಸೆಂಬರಲ್ಲಿ ಇಲ್ಲಿ ಮುಗಿದಾಯ್ತು ಸೀಸನು ನಮ್ಮ ಕರ್ನಾಟಕದಲ್ಲಿ. ನಮ್ಮ ಇಲ್ಲಿ ಅಂದರೆ ಕರ್ನಾಟಕ ಅಂತೀನಿ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಲ್ಲಿ ಮುಗೀತು. ಡಿಸೆಂಬರ್ಗೆ ಮುಗೀತು. ಡಿಸೆಂಬರ್ ಮುಗಿದ ತಕ್ಷಣ ನಾನೇನು ಮಾಡ್ತೀನಿ, ಇನ್ನು ಬೇರೆ ಕಡೆ ತಗೊಂಡೋಗ್ಬೇಕು. ರಬ್ಬರ್ಗೆ ತಗೊಂಡೋಗೋದಾ? ಇದು ರಬ್ಬರ್ ಎಸ್ಟೇಟ್ ಅಂದರೆ ಕೇರಳ ಇಲ್ಲ ಶಿವಮೊಗ್ಗದಲ್ಲಿ ರಬ್ಬರ್ ಎಸ್ಟೇಟ್ ಆಯ್ತು ಇತ್ತೀಚೆಗೆ, ಅಲ್ಲಿಗೆ ತಗೊಂಡೋಗ್ಬೋದು. ಅಲ್ಲೋಗಿ ಮೇ ತಿಂಗಳ ಗಂಟ ಇರಬೇಕು. ಇನ್ನೊಂದು ತಿಂಗಳ ಗಂಟ ನಾವು ಹೊರಗಡೆನೇ ಇರಬೇಕು. ಯಾಕಂದ್ರೆ ಇಲ್ಲಿ ಗಾಳಿ ಜಾಸ್ತಿ ಬರ್ತದೆ. ಗಾಳಿ ಜಾಸ್ತಿ ಬಂದರೆ ಜೇನುನೊಣ ಮೇಯಕ್ಕೆ ಹೋಗಿರೋಂಥ ಜೇನುನೊಣ ಆಹಾರ ಹುಡಿಕೊಂಡು ಹೋಗಿರ್ತದೆ ನೋಡಿ, ಅದು ಗಾಳಿ ಹೊತ್ಕೊಂಡೋಗುತ್ತೆ, ದೂರ ಹೋಗುತ್ತೆ. ಆ ಕಡೆನೇ 1.5 ರಿಂದ 2 ಕಿಲೋಮೀಟರ್ ದೂರ ಹೋಗುತ್ತಿದ್ದು ಆಯಿತಾ. ಮೇಯ್ನು ಈಗ ಈ ಜೇನುನೊಣ ಫುಲ್ ಆದಮೇಲೆ
ಡಿವೈಡ್ ಆಗದೆ ನೋಡ್ಕೋಬೇಕು, ಅದೇ ರೈತರ ಮೇಯ್ನ್ ಕೆಲಸ. ಈಗ ಈ ಸ್ಥಳಾಂತರ ಕೃಷಿಯಲ್ಲಿ ಒಂದು ಹೇಳಿದ್ರೆ ಸರ್, ನೀವು ನೈಟ್ ತೊಗೊಂಡು ಹೋಗ್ಬೇಕು ದೂರದ ಪ್ರದೇಶಗಳಿಗೆ ಅಂತೇಳಿ. ಮಳೆಗಾಲದಲ್ಲಿ ಕಂಪಲ್ಸರಿ ಜಾಸ್ತಿ ಮಳೆ ಬೀಳುವಂಥ ಪ್ರದೇಶದಿಂದ ದೂರ ಒಯ್ತೀರಾ. ಅದಾದಮೇಲೆ ಇನ್ನೇನು ತೊಂದರೆಗಳಿದಾವೆ ಸರ್ ಅದರಲ್ಲಿ? ಇದಕ್ಕೆ ಇರುವೆ ಒಂದು ಕಾಪಾಡ್ಕೋಬೇಕು. ಓಕೆ. ಹಸು ಕರು ಇದ್ರ ಹತ್ರ ಕಟ್ಟಾಕಬಾರ್ದು, ಆಯಿತಾ. ಮತ್ತು ಈಗ ಕೊಡಗಿನಲ್ಲಿ ಮಳೆಗಾಲ ಅಂತ ಸ್ಟಾರ್ಟ್ ಆಯಿತು ಅಂದರೆ ಒಂದು ಕಡ್ದೆ ಬರ್ತದೆ, ದುಂಬಿ, ಒಂಥರ ದುಂಬಿ, ದೊಡ್ಡ ದುಂಬಿ. ಅದು ಜೇನುನೊಣನ ಅಟ್ಯಾಕ್ ಮಾಡ್ತದೆ, ಜಾಸ್ತಿ ಆಗ್ಬಿಟ್ಟೈತೆ ಈಗ ಆ ಕಡೆ. ಅದರಿಂದನೇ ಬೇರೆ ಕಡೆ ಇಟ್ಟರೆ ಒಳ್ಳೆಯದು. ಸರ್, ಈಗ ಸ್ಥಳಾಂತರ ಕೃಷಿ ಮಾಡ್ತಿರಲ್ಲ, ತುಡುವೆ ಜೇನನ್ನೇ ಮಾಡ್ತೀರಾ ಅಥವಾ ಅದಕ್ಕೂ ಇಟಾಲಿಯನ್ ಜೇನು ಅದಕ್ಕೇನಾದ್ರು ಸ್ಪೆಸಿಫಿಕ್ ಇದೆಯಾ? ಇಲ್ಲ, ತುಡುವೆ ಜೇನೇ ಮಾಡೋದು. ಅದರಿಂದ ತುಡುವೆ ಬಗ್ಗೆನೇ ನಾನು ಮಾತಾಡ್ತೀನಿ. ತುಡುವೆ ಒಂದ್ಬಿಟ್ಟು ಇಟಾಲಿಯನ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ಅದು ಸಾಕು ಇಲ್ಲ, ನಾನು ಗೊತ್ತಿಲ್ಲ. ತುಡುವೆ ಮತ್ತು ಮುಜಂಟಿ ಇದೆರಡಿದೆ. ಅದನ್ನು ಸ್ಥಳಾಂತರ ಕೃಷಿ ಮಾಡೋದು, ಅದೇನು ಸ್ಥಳಾಂತರ ಮಾಡಬೇಕಾಗಿಲ್ಲ, ಅದು ಇಲ್ಲೇ ಸಾಕು ನಮಗೆ. ಇವೆಲ್ಲ ನೋಡಿ, ಇವೆಲ್ಲ ಕಳೆ, ಇವೆಲ್ಲನೂ ಕೂಡ ಇದಕ್ಕೆ ಆಹಾರನೇ. ಇದಕ್ಕೆ ಈ ಕಳೆಲೆಲ್ಲ ಆಹಾರನೇ. ಇದೆಲ್ಲ ಪಾರ್ತಿನವ್ರು ಎಲ್ಲದರಲ್ಲೂ ಬೀಳ್ತದೆ. ಮೇಜರಾಗಿ ತುಡುವೆ ಜೇನೆ ಅಲ್ಲ, ತುಡುವೆ ಜೇನೆ ಇದೊಂದೇ ಸ್ಥಳಾಂತರ ಮಾಡೋದು. ನಾನು ಅದನ್ನೇ ಸ್ಥಳಾಂತರ ಮಾಡಲ್ಲ. ಇತ್ತೀಚೆಗೆ ಎಲ್ಲರೂ ಈಗ ಪಾಲಿನೇಷನ್ಗೆ ಅದನ್ನು ಕೇಳ್ತಾರೆ, ಮುಜಂಟಿ ಜೇನು ಕೇಳ್ತಾರೆ. ಮಾವಿಗೆ, ದಾಳಿಂಬೆಗೆ, ಕಾಫಿಗೆ, ಇದಿಷ್ಟಕ್ಕೂ ಈಗ ಅದನ್ನು ಕೇಳ್ತಾರೆ. ಇದ್ರ ಜೊತೆಗೆ ಅದೊಂದು 5 ಬಾಕ್ಸು. ಓಕೆ ಸರ್, ಈಗ ಮಳೆಗಾಲ ಶುರು ಆಯಿತು, ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈಗ ನಾನು ಸ್ಥಳಾಂತರ ಮಾಡಬೇಕಲ್ವಾ? ನೀವು ಹೆಂಗೆ ಹೊಸ ಜಾಗ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಗಾಡಿ ತಗೊಂಡು ಹೋಗಿ, ತೋಟದಲ್ಲಿ ಇರ್ತದೆ, ಯಾರು ತೋಟ ಇರ್ತದೆ, ಸರ್ ಈ ಥರ ನಾವು ಜೇನು ಪೆಟ್ಟಿಗೆ ಇರ್ತೀವಿ, ನೀವೇ ಅಪ್ರೋಚ್ ಮಾಡ್ಬೇಕು. ಹೋಗಿ ನಮಗೇನಪ್ಪ ಲಾಭ ಅಂದ್ರೆ ನಾವು ನಿಮಗೆ ಪಾಲಿನೇಷನ್ ಆಗುತ್ತೆ. ಅದ ಮೀರಿ ನಾವು ಏನಾದ್ರು ಜೇನುತುಪ್ಪ ತೆಗೆದಾಗ ನಿಮ್ಗೆ 1 kg ಜೇನುತುಪ್ಪ ಕೊಡ್ತೀವಿ ಅಂತ ಹೇಳ್ತೀವಿ. ಓಕೆ, ನಿಮಗೆ ಪಾಲಿನೇಷನ್ ಯೂಸ್ ಆಗುತ್ತೆ. ಬೇಸ್ಟ್ ಜಾಗ ಬೇಲಿ ಸೈಡಲ್ಲಿ ಇಡ್ತೀವಿ. ನೆರಳು, ಅರ್ಧ ನೆರಳಿರಬೇಕು, ಅರ್ಧ ಬಿಸಿಲಿರ್ಬೇಕು. ಮಧ್ಯಾಹ್ನದ ತನಕ ಬಿಸಿಲಿರ್ಬೇಕು, ಮಧ್ಯಾಹ್ನ ಮೇಲೆ ನೆರಳಿರ್ಬೇಕು. ಇಲ್ಲ ಬೆಳಗ್ಗೆ ಬಿಸಿಲಿರ್ಬೇಕು, ಆ ಥರ ಎರಡೂ ಇರಬೇಕು. ಮೇಲೆ ಒಂದು ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕ್ಬೇಕು ಇದಕ್ಕೆ. ಒಂದು ನೀವು ಫಸ್ಟ್ ಹೋದಾಗ ಜಾಗ ಆಯ್ಕೆ ಮಾಡಬೇಕು. ತೋಟ ಇದೇ ಬೆಳೆ ಇರಬೇಕು ಅಂತ ಏನಾದರೂ ನೀವು ನೋಡ್ಕೊತೀರಾ? ಚೆನ್ನಾಗಿ. ಈಗ ನಮ್ಗೀಗ ನೋಡಿ, ಇಲ್ಲಿ ನಮ್ಮ ಈ ಏರಿಯಾದಲ್ಲಿ ಇಂಥ ಬೆಳೆ ಅಂತಲೇ ಇದೆ ನನಗೆ. ಕಾಡಿನ ಹೂಗಳು, ಅದು ಜಂಗಲ್ದು ಮತ್ತು ಫಾರೆಸ್ಟ್ ಹೂವು. ಇಲ್ಲಿ ಈಗ ಎಳ್ಳು ಬೆಳೆಗೆ ಸ್ಟಾರ್ಟ್ ಮಾಡ್ತಾರೆ. ಟೊಬಾಕೋದಲ್ಲಿ ಹೂ ಬಿಡ್ತದೆ ನೋಡಿ. ಇದು ಬೇವಿನ ಮರ ಇದೆ ನೋಡಿ, ಅಲ್ಲೊಂದು ಇನ್ನೊಂದು ಥರದ ಹೂವಿನ ಮರ, ಎಲ್ಲ ಬೇರೆ ನಾನಾ ಥರದ ಗಿಡಗಳಿರ್ಬೇಕು ಅವಾಗ. ಆಮೇಲೆ ಸಾಕಾಗಷ್ಟು ಇರ್ಬೇಕು ಅದಕ್ಕೆ, ಕಣ್ಣಿಗೆ ಕಾಣದಷ್ಟು ಆಹಾರದ ಕೊರತೆ ಇಲ್ಲದೆ ಕಂಡ್ರೆ ಬೇಗ ಜೇನುತುಪ್ಪ ಕಲೆಕ್ಟ್ ಮಾಡ್ಕೊಬರ್ತದೆ. ಒಂದು ಪ್ಲೇಸಲ್ಲಿ ಇಡ್ತೀನಿ ಅಂದರೆ ಮಿನಿಮಮ್ ಒಂದು 4-5 ಕಿಲೋಮೀಟರ್ ಇದಕ್ಕೆ ಆಹಾರ ಸಿಗಬೇಕು. ಹೌದು, 2 ಕಿಲೋಮೀಟರ್, 4 ಕಿಲೋಮೀಟರ್ ಹೋಗಲ್ಲ ಇದು. ಓಕೆ, 1.5 ಇಂದ 2 ಕಿಲೋಮೀಟರ್. ಗಾಳಿ ಇತ್ತು ಅಂದ್ರೆ 1.5 ಕಿಲೋಮೀಟರ್ ಅಷ್ಟೇ, ಅದು ಮೇಲೆ ಹೋಗಲ್ಲ. 2 ಕಿಲೋಮೀಟರ್ 1.5 ಅಷ್ಟೇ. ಅಟ್ಲೀಸ್ಟ್ 2 ಕಿಲೋಮೀಟರ್ ವರೆಗಾದ್ರೂ ಇದಕ್ಕೆ ಸಾಕಷ್ಟು ಆಹಾರ ಸಿಗಂಗಿರ್ಬೇಕು ಆ ಪ್ಲೇಸಲ್ಲಿ. ಹೌದು, ನಾವು 2 ಕಿಲೋಮೀಟರ್ 1.5 ಕಿಲೋಮೀಟರ್ಗೆ ಒಂದು ಪ್ಲೇಸ್ ಇಡ್ತೀವಿ. ಬೇರೆ ರೈತರ ತೋಟದಲ್ಲಿ 25 ಬಾಕ್ಸ್ಗಳು ಇಟ್ಕೊಂಡು ಹೋಗ್ತೀವಿ. ಓಕೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ.
ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಆಮೇಲೆ ಇದು ನನಗೆ ಸ್ಥಳಾಂತರ ಮಾಡೋಕ್ಕೆ ಹುಡುಗರು ಕಡಿಮೆ ಆಗಿರೋದ್ರಿಂದ ಈ ಚಿಕ್ಕ ಬಾಕ್ಸಲ್ಲಿ 6 ಫ್ರೇಮ್ ಬಾಕ್ಸು, ಇದು ಜನತಾ ಬಾಕ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಅದು ಸ್ಥಳಾಂತರ ಬಾಕ್ಸೇ ಬೇರೆ ಇದು. ಅಂದರೆ ಜಾಸ್ತಿ ಬಾಕ್ಸ್ ಇರೋದ್ರಿಂದ ಕೆಲಸದ ಹುಡುಗರು ತೂಕ ತಗೊಂಡು ಹೋಗೋಕ್ಕಾಗಲ್ಲ ಅಂತ ನಾವು 100 ಬಾಕ್ಸ್ ಮಾತ್ರ ಈಗ ISI ಬಾಕ್ಸಲ್ಲಿ ಸಾಕಿದ್ದೀನಿ. ಇದು ಏನು ಸರ್ ಜನತಾ ಜನತಾ ಬಾಕ್ಸ್ 6 ಫ್ರೇಮ್, ಇದು ತೂಕ ಕಡಿಮೆ ಇರ್ತದೆ ಅಂತ. ಓಕೆ, ಆಮೇಲೆ ಇದು ನೋಡ್ತಾ ಇದ್ದೀವಿ, ಇದರಲ್ಲಿ ಮಾಮೂಲಿ ಅದೇ 2 ಚೇಂಬರಾ ಇದು? ಅದು ಸೇಮ್. ಇದೊಂದು ಬ್ರೂಡ್ ಚೇಂಬರು, ಇದು ಸೂಪರ್ ಚೇಂಬರ್. ಇದಕ್ಕೆ ಇನ್ನೊಂದು ಮೇಲ್ ಮಾಡ್ತೀವಿ. ಓಕೆ, ಜಾಸ್ತಿ ಆಗ್ತಾ ಹೆಚ್ಚು ಮಾಡ್ಕೋತೀವಿ. ಜಾಸ್ತಿ ಆದರೆ ಹೆಚ್ಚು ಮಾಡ್ತೀರಿ. ಹುಳುಗಳ ಸಂಖ್ಯೆ ತೂಕದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ತೂಕದಲ್ಲಿ. ಅದರಿಂದ ಇದು ಮಾಡಿಕೊಂಡು ನೈಟಲ್ಲಿ ತೊಗೊಂಡು ಇಡೋಕ್ಕೆ ಇದು ಮಾಡ್ತೀವಿ. ಈಗ ಅದರಲ್ಲೂ ಕೂಡ ಒಂದು 100 ಬಾಕ್ಸ್ ಗಂಟ ಮಾಡ್ಕೊಂಡಿದ್ದೀನಿ. ಮಡಿಕೇರಿಯಲ್ಲಿ ಇಟ್ಟಿದ್ದೀನಿ ಅದನ್ನು, ISI ಬಾಕ್ಸು. ಅದರಲ್ಲೂ ಮಾಡಿದ್ದೀನಿ. ಅದು ಇಳುವರಿ ಜಾಸ್ತಿ ಬರ್ತದೆ, ಇದರಲ್ಲೂ ಇಳುವರಿ ಅದಕ್ಕಿಂತ ಜಾಸ್ತಿನೇ ಬರ್ತದೆ. ಒಂದು ಇದು ಸೀಸನಿಂದ ಎಫೆಕ್ಟ್ ಆಗುತ್ತಾ ಸರ್ ಇದು? ಹೌದು, ಮಾಡ್ಕೊಂಡ್ರೆ ಸರಿ ಅಲ್ವಾ ಸರ್? ಅಂದ್ರೆ ನಾವು ಪಕ್ಕ ಪ್ಲಾನ್ ಮಾಡಿ, ನನಗೆ ಈಗ ಕಾಫಿಯಲ್ಲಿ ಬೇಕಾದ್ರೆ ಫೆಬ್ರವರಿ ಮಾರ್ಚಲ್ಲಿ ಪ್ರಿಪೇರ್ ಮಾಡ್ಕೋಬೇಕು. ಪ್ಲಾನ್ ಮಾಡಿ ಇಂಥ ಟೈಮಲ್ಲಿ ಹೂ ಬಿಡ್ತದೆ, ಆ ಟೈಮ್ಗೆ ಬ್ರೂಡ್ ಚೇಂಬರಿಂದ ಫ್ರೇಮ್ ಕಟ್ಟಿ ಸೂಪರ್ ಚೇಂಬರ್ಗೆ ಇಟ್ಕೊಂಡು, ಸೂಪರ್ ಚೇಂಬರ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೂಪರ್ಲೆಲ್ಲ ಕೂಮ್ ರೆಡಿಯಾಗಿರ್ಬೇಕು. ಕರೆಕ್ಟ್ ತಗೊಂಡೋಗಿ ಸೀಸನ್ಗೆ ಇಡಬೇಕು. ಅಷ್ಟೇ ಹುಳುಗಳ ಸಂಖ್ಯೆ ಜಾಸ್ತಿ ಇರಬೇಕು. ಓಕೆ, ಅಷ್ಟೇ ಟೈಮಿಗೆ ತಗೊಂಡೋಗಿ ಇಟ್ಟಾಗ ಹನಿ ಬೇಗ ಕಲೆಕ್ಟ್ ಮಾಡ್ಬೋದು. 2 ಸರಿ 3 ಸರಿ ತೆಗಿಬೋದು. ಇನ್ನು ಆ ಹೂ ಬರುವಾಗ ಹೋಗಿ ನಾವು ಫೌಂಡೇಶನ್ ಶೀಟ್ ಕೊಟ್ಟು ಇಲ್ಲ ಬ್ರೂಡ್ ಚೇಂಬರ್ ಕಟ್ ಮಾಡಿಕೊಡೋದು, ಹಂಗೆ ಮಾಡಿ ರೆಡಿ ಮಾಡಿ ಇಡೋದಾದ್ರೆ ಒಂದು ಸೀಸನ್ಗೆ ಒಂದೇ ಸರಿ ಮಾತ್ರ ಅಲ್ಲಿ ಜೇನುತುಪ್ಪ ಸಿಗುತ್ತೆ. ಸೀಸನ್ ನೋಡಿ ಪ್ಲಾನ್ ಮಾಡಿ ಇಟ್ಕೋಬೇಕು. ಅಂದ್ರೆ ಪಕ್ಕ ಈ ಸೀಸನ್ ಕ್ಯಾಚ್ ಮಾಡ್ಬೇಕಂದ್ರೆ ಅಡ್ವಾನ್ಸ್ ಆಗಿ ಎಲ್ಲ ಬ್ರೂಡ್ ಎಲ್ಲ ಈ ವರ್ಷನೇ ಹೇಳ್ತೀನಿ. ಕಾಫಿ ಹೂಗೆ ಮೊದಲೆಲ್ಲ ಇಟ್ಟರೆ ಒಂದು ಎಕ್ಸಾಂಪಲ್ ಹೇಳಿ ಸರ್. ಈಗ ಫೆಬ್ರವರಿ ಮಾರ್ಚಲ್ಲಿ ಅದೇ ಹೇಳ್ತೀನಿ. ಈಗ ಕಾಫಿ ಹೂವೇ ಉದಾಹರಣೆ ತಗೊಳ್ಳೋಣ. ಕಾಫಿ ಹೂವಲ್ಲಿ ಒಂದು 500 ಎಕರೆ ಇದೆ ಅಂತ ಇಟ್ಕೊಳ್ಳೋಣ ಒಬ್ರದ್ದು. ಅಂದರೆ ಒಬ್ರದ್ದು ಎಸ್ಟೇಟು. ಅಲ್ಲಿ ನಾವು ತಗೊಂಡೋಗಿ ಇಟ್ಟಾಗ ನೀರು ಹೊಡಿತಾರೆ. ಹೌದು, 8 ದಿನದಲ್ಲಿ ಹೂ ಬರ್ತದೆ. ಆಮೇಲೆ ಅದು ಮುಗೀತದೆ. ಪಕ್ಕದಲ್ಲಿ ನೀವು ನೀರು ಮಡಗಿರ್ತಾರೆ, ಅದು 8 ದಿನ. ಹಂಗೆ ಆಗ್ಬಿಟ್ರೆ ನಮಗೆ ಒಳ್ಳೆ ಜೇನುತುಪ್ಪ. ಈ ವರ್ಷ ಒಂದೇ ಸಾರಿ ಮಳೆ ಬಂದ್ಬಿಡ್ತು. ಹೌದು, ಕೊಡಗಲ್ಲಿಟ್ಟೆ ಒಂದೇ ಸಾರಿ ಜೇನುತುಪ್ಪ ತೆಗೆದು ಅಷ್ಟೇ. ಅಂದ್ರೆ ಹಂತವಾಗಿ ಈ ತೋಟದಲ್ಲಿ ಇವತ್ತು ಹೂ ಹಂಗೆ ನಮಗೆ ಒಳ್ಳೆ ಚಾನ್ಸ್. ಮತ್ತು ಜೊತೆಗೆ ಅವ್ರಿಗೂ ತೋಟದವ್ರಿಗೂ ಕೂಡ ಲಾಸೇ ಅದು. ಒಟ್ಟಿಗೆ ಮಳೆ ಹೋದ ತಕ್ಷಣ ಒಂದೇ ಸಲ ಹೂ ಬಂದಾಗ ಜೇನುನೊಣ ಯಾವುದು ಹೂಗೆ ಹೋಗ್ಲಿ ಯಾವ ಹೂಗೆ ಹೋಗ್ಬಾರ್ದು ಅನ್ನೋದು. ಒಂದು ಸರಿ ಹೋಗಿ ಈ ಜೇನುನೊಣ ಒಂದು ಹೂ ಬೀಳ್ತು ಅಂದರೆ ಅದರಲ್ಲಿ ರಸ ಮುಗಿಯೋ ಗಂಟ ಅದು ಅಂದಕ್ಕೆ ಹೋಗೋದು. ಇದು ಒಂದಕ್ಕೆ ಬಿದ್ದರೆ ಒಂದಕ್ಕೆ ಬೀಳ್ತದೆ. ಅದು ಮುಗಿದ ಮೇಲೆ ಇನ್ನೊಂದಕ್ಕೆ ಹೋಗೋದು, ಇನ್ನೊಂದು ಹೂ ಹೋಗೋದು. ಆ ಥರ ಇರ್ತೀವಿ. ಮಳೆ ಬಂತಲ್ಲ ಅವಾಗ ಅವ್ರಿಗೂ ಕೂಡ ಲಾಸ, ರೈತರಿಗೂ ಕೂಡ. ಹೌದು, ಮಳೆ ಇಲ್ಲದೆ ನೀರನ್ನ ಹೊಡ್ಕೊಂಡು ನೀರು ಹೊಡ್ಕೊಂಡು ಹೋಗ್ತಿದ್ರೆ ನಮ್ಮ ಜೇನುನೊಣ ಇರ್ತದೆ. ಮುಂದೆ 500 ಎಕರೆನೇ ಹೆಚ್ಚು ಕಮ್ಮಿ ಅವರಿಗೆ ಒಂದು 2 ತಿಂಗಳು ಆಗೋಯ್ತು ಅಂತ ಇಟ್ಕೊಳ್ಳೋಣ. ಅವಾಗ ಇದಕ್ಕೆ ನಮಗೆ 5-6 ಸಾರಿ ಜೇನುತುಪ್ಪ ತೆಗೆದಂಗೆ ಆಗೋಯ್ತು. ನಮಗೆ ಒಳ್ಳೆ ಲಾಭ. ಓಕೆ, ಹಂಗಂದ್ರೆ ನೀವು ಫೆಬ್ರವರಿ ಟೈಮಲ್ಲಿ ಕಾಫಿ ಟಾರ್ಗೆಟ್ ಮಾಡಿದ್ರೆ ಒಂದು ಜನವರಿ ಟೈಮಲ್ಲೇ ನೀವು ಬ್ರೂಡು ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಇರ್ತದೆ. ಅದೇ ನನಗೇನಿಲ್ಲ, ಇಲ್ಲಿ ರೆಡಿ ಆಗಿರ್ತದಲ್ಲ ಡಿಸೆಂಬರಲ್ಲಿ. ಇಲ್ಲಿ ತೆಗಿತಾಗ ಜೇನುತುಪ್ಪ ಪೆಟ್ಟಿಗೆನೇ ತಗೊಂಡಾಗ ಹಂಗೆ ಇಡ್ತೀವಿ ಅಷ್ಟೇ. ಆ ಕಡೆ ಇಟ್ಟು ಕೆಲಸ ಮುಗಿಸಿ ಮತ್ತೆ ಇಲ್ಲಿಗೆ ತರ್ತೀವಿ. ವಾಪಸ್ ಇಲ್ಲೇ ಇಲ್ಲೇ ತರೋದೆ. ಓಕೆ ಸರ್, ಈಗ ಮುಖ್ಯವಾಗಿ ಸರ್, ಈಗ ಇದ್ರದ್ದು ಕಾಲೋನಿ ಡಿವೈಡ್ ಮಾಡೋದು ಸರ್, ನರ್ಸರಿ ಮಾಡ್ತೀರಲ್ಲ ಇದರಲ್ಲಿ, ಅದು ಯಾವಾಗ ಮಾಡ್ತೀರಾ? ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ ಸಮ್ಮರಲ್ಲಿ ಮಾಡಬಾರ್ದು ಅಥವಾ ಈ ಸೀಸನಲ್ಲಿ ಮಾಡಬಾರ್ದು ಅನ್ನೋದು ಒಂದಿದೆ. ಇಲ್ಲ ನೋಡಿ, ನನ್ನ ಪ್ರಕಾರ ನಾನು ಯಾವಾಗಲೂ ಕೂಡ ಮಾಡ್ತಾ ಇದ್ದೀನಿ. ಯಾವಾಗ ಕೇಳ್ತಾರೆ ಅವಾಗ ಮಾಡಿಕೊಡು, ಯಾವಾಗ ಬೇಕಾದ್ರೂ ನಡೀತದೆ. ಹೆಂಗೆ ಅಂತ ಕೇಳಿ, ಚಳಿಗಾಲದಲ್ಲಿ ಒಂದು ಮಾತ್ರ ನಡೆಯಲ್ಲ. ಯಾಕೆಂದರೆ ರಾಣಿ ದೊಡ್ಡದಾಗಲ್ಲ, ರಾಣಿ ಅವಾಗ ಆಗೋದೇ ಇಲ್ಲ ಚಳಿಗಾಲದಲ್ಲಿ. ಚಳಿಗಾಲ ಅಂದರೆ ನಮಗೆ ನವಂಬರ್ ಡಿಸೆಂಬರ್ ಆ ಟೈಮಲ್ಲಿ ಮಾಡಬಾರ್ದು. ಇದಕ್ಕೆ ಗಾಳಿ ಜಾಸ್ತಿ ಇರಬಾರ್ದು, ಉಬ್ಬಸ ಸೆಕೆ ಜಾಸ್ತಿ ಇದ್ದಾಗ ಬೇಗ ರಾಣಿ ಆಗುತ್ತೆ. ಹೀಟಿಗೆ ಆಗುತ್ತೆ, ಜಲ್ದಿ ಬರುತ್ತೆ. ಹೌದು, ಜಲ್ದಿ ಬರ್ತದೆ.
ಕಾಲೋನಿ ಡಿವೈಡ್ ಮಾಡೋದಂದ್ರೆ ಈಗ ಒಂದು ರಾಣಿ ಇರುತ್ತೆ, ಹೌದು. ರಾಣಿ ಕೂಂಬ್ ಅಂತ ಇರ್ತಾವೆ ಕೆಳಗಡೆ, ಗಾಣಿ ಕಣ ಕಣ ಕಣ. ಆ ಕಣಗಳನ್ನು ಕಟ್ ಮಾಡಿ ನೀವು ಮಾಡೋದ? ಹೌದು ಹೌದು, ನ್ಯಾಚುರಲಿ ಇದ್ದಿದ್ದೆ ಅದು 2 ಥರದ್ದು ಇರ್ತದೆ ಕೆಲಸ. ಲೇಬರ್ ಇದ್ದೀವಿ, ನಮ್ಮ ಹತ್ರ ಒಂದು 5 ಜನ ಲೇಬರ್ ಇದ್ದೀವಿ. ಇವತ್ತು ರಾಣಿ ಒಂದು ಸೆಲ್ಗೆ ಹಾಕ್ತೀವಿ, ಇವತ್ತು 7 ದಿನಕ್ಕೆ ಡಿವೈಡಿಂಗಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಒಂದು 10 ಬಾಕ್ಸ್ ಮಾಡಿದ್ವಿ, 10 ಬಾಕ್ಸಲ್ಲಿ 25 ರಾಣಿ ಅಂದರೆ 250 ರಾಣಿ ಸಿಗುತ್ತೆ. 200 ರಾಣಿನೇ ಸಿಗುತ್ತೆ ಅಂತ ಇಟ್ಕೊಳ್ಳೋಣ. 200 ಬಾಕ್ಸ್ ರೆಡಿ ಮಾಡ್ಕೊತೀವಿ. ಇದರಲ್ಲಿಂದ ಸೆಲ್ ಕಟ್ ಮಾಡ್ತೀವಿ, ತಗೊಂಡೋಗಿ ಇಡ್ತೀವಿ. ರಾಣಿ ಸೆಲ್ಲೇ ಡೈರೆಕ್ಟ್ ಮೇಣ ಹಚ್ಚಿರ್ತೀರ? ಹೌದು, ಇಲ್ಲ ಅದರಲ್ಲಿ ಇರ್ತದೆ, ಅದನ್ನು ಕಟ್ ಮಾಡ್ಕೊತೀವಿ. ಬ್ಲೇಡಲ್ಲಿ ಕಟ್ ಮಾಡಿ ತಗೊಂಡೋಗಿ ಇಡ್ತೀವಿ. ಜನ ಇತ್ತು ಅಂದರೆ, ಈಗ ಜನನೇ ಇಲ್ಲ ನನ್ನ ಹತ್ರ, ಕೆಲಸಗಾರರು ಯಾರೂ ಇಲ್ಲ. ಆಗೇನು ಮಾಡೋದು? 2 ಭಾಗ ಮಾಡೋದು. ಈಗ 8 ಫ್ರೇಮ್ ಇತ್ತು, ಇದು 6 ಫ್ರೇಮ್ ಆಯ್ತು. ಇದು 6 ಫ್ರೇಮ್ ಬಾಕ್ಸ್ 3 ಫ್ರೇಮು ಒಂದು ಬಾಕ್ಸ್ ಮಾಡೋದು, ಇನ್ನೊಂದು ಫ್ರೇಮು 3 ಫ್ರೇಮ್ ಇಲ್ಲೇ ಇರ್ತದೆ. ಇದಕ್ಕೆ 3 ಖಾಲಿ ಹಾಕ್ಬಿಡೋದು, ಇನ್ನೊಂದಕ್ಕೆ 3 ಖಾಲಿ ಹಾಕೋದು. ಅದನ್ನು ತಗೊಂಡೋಗಿ 1 ಕಿಲೋಮೀಟರ್ ದೂರದಲ್ಲಿ ಇಡೋದು. ಒಂದು ಬಾಕ್ಸ್ ಇಲ್ಲೇ ಬಿಡೋದು, ಇನ್ನೊಂದು ಬಾಕ್ಸ್ ಜನ ಇಲ್ಲ ಅದಕ್ಕೆ ಬೇರೆ ಕಡೆ ತಗೊಂಡೋಗಿ ಇಡೋದು. ಆಗ ಅದು 2 ದಿನ ಕಳೆದು ನಾವು ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಇನ್ನೊಂದು ಫ್ರೇಮಲ್ಲಿ ಅಡಿ ಕಟ್ಕೊಂಡು ಬಂದರೆ ಅದ್ರಲ್ಲಿ ರಾಣಿ ಆಯ್ತೆ. ಇನ್ನೊಂದ್ರಲ್ಲಿ ಎರಿ ಕಟ್ಟದೆ ಇದೆ, ರಾಣಿ ಇಲ್ಲ. ಅದಾಗದೆ ರಾಣಿ ಮಾಡ್ಕೋತದೆ ಆಟೋಮೆಟಿಕ್ಕಾಗಿ, ಜಾಸ್ತಿ ರಾಣಿ ಇರ್ತದೆ. ಆಗ ಹುಳುಗಳ ಸಂಖ್ಯೆ ಏನಾಗ ಹೆಚ್ಚಿದ್ರೆ ನಮಗೆ ಕೆಲಸ ಗೊತ್ತಿತ್ತು ಅಂತ ಇಟ್ಕೊಳ್ಳಿ, ಕೆಲವರು ಎದುರ್ತಾರೆ ಹುಳುಗಳ ಸಂಖ್ಯೆ ಜಾಸ್ತಿ ಇದ್ರೆ ನಮ್ಗೆ ಚುಚ್ಚು ಬರ್ತದೆ. ಆಗ ರಾಣಿ 1-2 ಬಿಟ್ಟು ಬಾಕಿ ಎಲ್ಲ ಸಾಯಿಸ್ಬಿಡ್ಬೇಕು, ಎಲ್ಲ ಪಂಚ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಹುಳುಗಳ ಸಂಖ್ಯೆ ಜಾಸ್ತಿ ಇದ್ರೆ ಅದು ಫ್ಯಾಮಿಲಿ ಮಾಡ್ಕೊಂಡು ಹೊಂಟಾಗುತ್ತೆ. ಹೌದು, ತಂತಾನೆ ನ್ಯಾಚುರಲ್ ಡಿವೈಡಿಂಗ್ ಆಗುತ್ತೆ. ಆ ಥರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ನ್ಯಾಚುರಲ್ಲೇ ಕ್ಯಾಚ್ ಮಾಡ್ಬೇಕಂದ್ರೆ ಈಗ ಯಾವುದೋ ಒಂದು ಮುಳ್ಕಂಟಿಲೋ ಯಾವುದೋ ಒಂದು ಗಿಡದಲ್ಲಿರುತ್ತೆ, ಅದನ್ನ ತೆಗೆದು ಬಾಕ್ಸಿಗೆ ಹಾಕಿ ನಾನು ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಈಗ ಅದೋ ಒಂದು ಹುತ್ತದೊಳಗಡೆ ಇರ್ತದೆ, ಆ ಹುತ್ತದೊಳಗಿಂದ ತಗೊಂಡು ರಾಣಿನ ತಗೊಂಡು ಒಂದು ರಾಣಿ ಪಂಜರ ಬೇಕೇ, ರಾಣಿ ಪಂಜರದಲ್ಲಿ ಹಾಕ್ಕೊಂಡು ಇಟ್ಕೋಬೇಕು. ಆಗ ಇಟ್ಕೊಂಡಿದ್ದು
ಅದನ್ನು ಕಾಪಾಡ್ಕೊಂಡು ಸಕ್ಕರೆ ನೀರು ಕೊಟ್ಟು ಅದರಲ್ಲಿ ಇಟ್ಟು ಬಾಕ್ಸಲ್ಲಿ ಕಾಪಾಡ್ಬೋದು. ಅತಿಯಾಗಿ ಅದರಲ್ಲಿ ಉಳಿಯಲ್ಲ ಜಾಸ್ತಿ, ಕೆಲವ್ರಿಗೆ ಉಳಿಯಲ್ಲ, ಕೆಲವ್ರಿಗೆ ಉಳಿತಾನೆ ಇಲ್ಲ ಇತ್ತೀಚೆಗೆ. ಉಳಿಯಲ್ಲ ಅನ್ನುವಾಗ ನಾವು ಸ್ವಂತ ಬಾಕ್ಸ್ ಕೆಲಸಗಾರನಾಗಿದ್ದಾಗ ಒಂದು 4 ಬಾಕ್ಸ್ ಇಟ್ಕೊಂಡಿದ್ರೆ ಅದರಲ್ಲಿ ಒಂದು ಒಳ್ಳೆ ಮೊಟ್ಟೆ ಮರಿ ಫ್ರೇಮ್ನ ಹೋದ್ರಿ, ಒಳ್ಳೆ ಮೊಟ್ಟೆ ಮರಿ ಫ್ರೇಮ್ ಹೋದ್ರಿ, ನೀವು ನ್ಯಾಚುರಲ್ ಕಾಲೋನಿ ಹಿಡಿದಿರ್ತೀರಲ್ಲ ಅದಕ್ಕೆ 2 ಫ್ರೇಮ್ ಕೊಡಬೇಕು, ಆಗ ಉಳ್ಕೊಳ್ತದೆ. ಓಕೆ, ಆ ಬಾಕ್ಸಲ್ಲಿ ಉಳ್ಕೊಳತ್ತೆ. ಅದು ರಾಣಿ ಇದ್ದಲ್ಲಿ ಕೆಲಸಗಾರ ಗಂಡು ನೋಣ ಎಲ್ಲ ಬರ್ತವೆ ಆಟೋಮೆಟಿಕ್ ಬರ್ತವೆ. ಅಕಸ್ಮಾತ್ ರಾಣಿನೇ ಸಿಕ್ಕಲಿಲ್ಲ, ಎಲ್ಲೋ ಅಲ್ಲೇ ಹೊಂಟೋಯ್ತು, ತೆಗಿಯೋ ಬಗ್ಗೆ ಏನೋ ಸತ್ತೋಯ್ತು ಅಂತಂದರೆ ಈ ರಾಣಿ ಕಣ ಮಾಡ್ಕೊತದೆ. ಓಕೆ, ಅದಕ್ಕೆ ಒಳ್ಳೆ ಮೊಟ್ಟೆ ಮರಿ ಫ್ರೇಮ್ನ ಕೊಡ್ಬೇಕು ಅನ್ನೋದು. ನಾವಲ್ಲಿ ಕಟ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕೋ ಇಲ್ಲ ಬಾಳೆನಾರು ಹಾಕಿ ಕಟ್ಕೊಟ್ಟಿರ್ತೀವಿ, ಅದಕ್ಕೆ ಡ್ಯಾಮೇಜ್ ಆಗಿರ್ತದೆ. ಕೆಲವು ಬಾಕ್ಸ್ಗಳು ನಮ್ಗೆ ಎಷ್ಟೋ ಉಳಿದಿಲ್ಲ. 100 ಬಾಕ್ಸ್ ಹಿಡಿತೀವಿ ಅಂತ ಇಟ್ಕೊಳ್ಳಿ ಹೊರಗಡೆಯಿಂದ, ಒಂದು 75 ಬಾಕ್ಸ್ ಉಳಿತದೆ, 25 ಬಾಕ್ಸ್ ಹೊಂಟಾಯ್ತದೆ ಕೂಡ್ಬಿಟ್ಟು. ಓಕೆ, ಆ ಥರ ಭಾಳ ಸೂಕ್ಷ್ಮವಾಗಿ ಮಾಡಬೇಕು. ಸರ್, ಈಗ ಫ್ರೇಮ್ ಅಡ್ಜಸ್ಟ್ಮೆಂಟ್ ಎಲ್ಲ ಹೆಂಗೆ ಅದರಲ್ಲಿ ನಾವು ಮಾಡ್ತೀನಿ ಅಂತ ಹೇಳಿದ್ರೆ? ಫ್ರೇಮ್ಗಳು ನಮ್ಮಂತ ತಗೋಬೇಕು. ಲಿಮಿಟ್ ಇದೆಯಾ ಇಷ್ಟೇ ಅಂತ? ಹಾಂ, ಇಲ್ಲ, ಈಗ ಪೆಟ್ಟಿಗೆ ಮಾಡೋದಂತ ಯಾರ್ದಾವ ಇದೆ ಅದು ತಗೋಬೋದು. ಅದು ತಗೊಂಡು ಆ ಫ್ರೇಮ್ಗೆ ರಬ್ಬರ್ ಬ್ಯಾಂಡ್ ಹಾಕಿ ಕೊಡ್ಬೇಕು, ಇಲ್ಲ ಅವರೇ ಮಾಡ್ಕೋಬೋದು. ಅಲ್ಲಿ ಅಳತೆಗೆ ಹೇಳ್ತಿದ್ರು ಕಟ್ ಮಾಡಿ ಮೇಣ ಅಂಟಿಸ್ಕೊಡ್ತೀರ? ಮೇಣ ಅಂಟಿಸೋದೇನು ಬೇಕಾಗಿಲ್ಲ, ನ್ಯಾಚುರಲ್ ಆಗಿ ಇದರಲ್ಲಿಂದ ಮಾಡ್ಕೋಬೋದು. ಕೆಲವರು ಫೌಂಡೇಶನ್ ಶೀಟು ತಗೊಂಡು ಇದು ಮಾಡ್ತಾರೆ. ಒಂದು ತೋರಿಸ್ಕೊಡ್ತೀನಿ ನೋಡಿ. ಈ ಕೆಲಸಕ್ಕೆ ಇಬ್ಬರು ಬೇಕೇ ಬೇಕು. ಇದು ಚಾಕು ಬೇಕು, ನೈಫ್ ಬೇಕೇ ಬೇಕು. ಓಪನ್ ಮಾಡ್ತಾ ಇದ್ದೀನಿ. ಇಷ್ಟು ಹುಳ ಇರಬೇಕು ಅಂದರೆ ಮುಚ್ಚಲೆಲ್ಲ ಬಂದೈತೆ. ಇದು ಜೇನುತುಪ್ಪಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟು ಹುಳಗಳು ಇದ್ದರೆ ಮಾತ್ರ ಅದನ್ನು ಮಾಡಬೇಕು. ಈಗ ಹೊಗೆ ಕೊಡ್ತೀನಿ ನೋಡಿ. ಹೊಗೆ ಕೊಟ್ಟ ತಕ್ಷಣ ಎಲ್ಲ ಕೆಳಗಡೆ ಹೋಗುತ್ತೆ. ಇದರಲ್ಲಿರೋ ಜೇನುನೊಣ ಎಲ್ಲ ಇಲ್ಲಿಗೆ ಒದರ್ತದೆ ನೋಡಿ. ಸೂಪರ್ ಚೇಂಬರ್ಲಿ ಎಷ್ಟು ಜೇನುನೊಣ ಇರ್ತೈತೆ ನೋಡಿ. ಸೂಪರ್ ಚೇಂಬರ್ಲಿ ಜೇನುನೊಣ ಇಷ್ಟಿದೆ. ಇಷ್ಟು ಜೇನುನೊಣ ಇದ್ದಾಗ ಇದನ್ನು ನಾವು ಬೂಡು ಚೇಂಬರಿಂದ ಕಟ್ ಮಾಡಿ ಸೂಪರ್ ಚೇಂಬರ್ಗೆ ಹನಿ ಬರೋಕ್ಕೆ ರೆಡಿ ಇರ್ತದೆ. ಎಷ್ಟು ಹುಳ ಇರ್ತದೆ ಈಗ ಇದಕ್ಕೆ ಹಾಕ್ತೀವಿ. ಈಗ ನಾವು ಇದನ್ನೇ ಬೇಕಾದ್ರೂ ಕೂಡ ಕಟ್ ಮಾಡಿ ಕೊಡ್ಬೋದು. ಇದನ್ನೇ ಬೇಕಾದ್ರೆ ಕಟ್ ಮಾಡಿ ಕೊಡ್ಬೋದು. ಕಟ್ ಮಾಡಿ ಕೊಡ್ಬೇಕನ್ನೋ ಅವಶ್ಯಕತೆ ಯಾಕೆ ಕೊಡೋಲ್ಲ ಅಂದರೆ, ಇಲ್ಲಿ ಕೆಳಗಡೆ ಬೂಡು ಚೇಂಬರ್ಲಿ ಒಂದು ಫ್ರೇಮ್ ತಗೋಬೇಕು. ಅಲ್ಲಿ ಹೊಸ ಹುಳ ಜಾಸ್ತಿ ಇನ್ನೂ ಹೆಚ್ಚಾಗುತ್ತೆ. ಇದರಲ್ಲೇ ಕಟ್ ಮಾಡ್ಕೊಬಿಟ್ರೆ ಹುಳ ಏನಿದೆ ಅಲ್ಲೇ ಇರ್ತದೆ. ಹೊಸ ಏರಿಯಾ ಆದರೆ ಪುನಃ ಕಟ್ಕೊಂಡು ಬೇಗ ಜಾಸ್ತಿ ಬರ್ತದೆ. ಮೊಟ್ಟೆಗಳು ಬೇಗ ಇಡೋಕ್ಕಂತ ಶಕ್ತಿ ಇರ್ತದೆ. ಆಮೇಲೆ ಸೂಪರ್ ಚೇಂಬರ್ಲಿ ಹನಿ ಕಲೆಕ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ, ಅಲ್ಲೂ ಬೆಳೆದಂಗೆ ಆಗುತ್ತೆ. ಕೆಲವರು ದುಡ್ಡು ಕೊಟ್ಟು ತಂದು ಒಂದು ಫ್ರೇಮ್ಗೆ 30 ರೂಪಾಯಿ ಆಯ್ತದೆ. 31 300 150 200 ರೂಪಾಯಿ ಆಗೋಯ್ತದೆ. 200 ರೂಪಾಯಿ ಉಳಿತಾಯ ಈಗ ದುಡ್ಡು. ಆ ಪೈಪ್ ನೀರು ರೆಡಿ ಮಾಡ್ಕೊಳ್ಳಿ ನೋಡಿ. ಇದನ್ನ ತೆಗೆದುಬಿಡ್ತೀವಿ ಮೊಟ್ಟೆಗಳನ್ನ. ಇದು ವೇಸ್ಟ್ ಆಯ್ತಲ್ಲ ಅಂತ ತಿಳ್ಕೊಳ್ಳೋದಾದರೆ ನಮಗೆ ಫೌಂಡೇಶನ್ ಶೀಟ್ ಕೊಡಬೇಕಾಯ್ತದೆ. ಇದರಲ್ಲಿ ಗಂಡು ನೊಣನೆಲ್ಲ ಬರ್ತೈತೆ. ಹಿಂಗೆ ತೆಗೆದ ಮೇಲೆ ಹಿಂಗೆ ತೆಗೆದುಬಿಡ್ತೀವಿ. ತೆಗೆದುಬಿಟ್ಮೇಲೆ ಇದಕ್ಕೆ ನೀರು ಹೊಡಿತೀವಿ. ಹಿಂಗೆ ನೀರು ಹೊಡಿತೀವಿ. ಈ ಥರ ನೀರು ಹೊಡೆದಾಗ ಆ ಮೊಟ್ಟೆ ಮರಿಗಳೆಲ್ಲ ಸತ್ತೋಗುತ್ತೆ. ಆಮೇಲೆ ತಗೊಂಡು ಇನ್ನು ಫೌಂಡೇಶನ್ ಶೀಟ್ಗೆ ಕೊಡೋಕ್ಕೆ ಏರ್ಪಾಟ್ ಮಾಡ್ತೀನಿ ನೋಡಿ. ಯಾಕೆಂದರೆ ಹಾಗೆ ಬಿಟ್ಟಿದ್ರೆ ಮೊಟ್ಟೆ ಮರಿನೂ ಕೂಡ ಮೇಲ್ಗಡೆ ಕೂಡ ಬಂದುಬಿಡ್ತದೆ ಸೂಪರ್ ಚೇಂಬರ್ಗೆ. ಸತ್ತೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಥರ ಮಾಡಿರೋದು, ಅದು ಹೋಯ್ತು ಅದಷ್ಟು. ಇದನ್ನು 4 ಭಾಗ ಮಾಡ್ಕೋತೀನಿ. ಈ ಥರ ಮಾಡ್ಕೋತೀವಿ. ಹಿಂಗಾಯ್ತಲ್ಲ, ಇಬ್ಬರು ಇರೋದ್ರಿಂದ ಈ ಥರ ಹಾಕಿ ಇದು ರೆಡಿ ಮಾಡ್ದು ಹಾಕಿ ರಬ್ಬರ್. ಹೀಗೂ ಹಾಕ್ಬೋದು, ಒಬ್ಬರೇ ಇದ್ದರೆ ಆ ಥರ ಹಾಕ್ಬೋದು. ಫಸ್ಟ್ ಹಾಕಿದ್ವಲ್ಲ ಆ ಥರ. ಇಬ್ಬರು ಇದ್ದರೆ ಈ ಥರ ಹಾಕ್ಬೋದು. ಮತ್ತು ಇಷ್ಟು ಜೇನು ನೊಣಗಳಿದ್ರೆ ನೀವು ಮನೆನ ಕ್ಲೀನ್ ಮಾಡ್ಬೇಕನ್ನೋ ಅವಶ್ಯಕತೆಯೂ ಇಲ್ಲ. ಅದೇ ಕೆಲಸ ಮಾಡ್ಕೋತದೆ. ಇದು ಸೂಪರ್ ಚೇಂಬರ್. ಈಗ
ಸೂಪರ್ ಚೇಂಬರು, ಹುಳುಗಳ ಸಂಖ್ಯೆ ಫುಲ್ ಆಗೈತೆ. ಇದನ್ನು ಇಡ್ತಾ ಇದ್ದೀವಿ. ಇದು ಫೌಂಡೇಶನ್ ಶೀಟು ನೀವು ತಗೊಂಡು ರೆಡಿಮೇಡ್ ಕೊಟ್ಬಿಡ್ತೀಗ. ಇದು ನ್ಯಾಚುರಲ್ ಆಗಿ ಬೆಳ್ಕೊತದೆ, ಕಟ್ಕೊಂಡು ಬೆಳ್ಕೊತದೆ. ನಾವು ಕೆಳಗಡೆ ಬೂಡು ಚಂಬೆಗಿಂದ ಕಟ್ ಮಾಡಿ ಕೊಟ್ಟಿದ್ದೀವಿ. ಅದು ಹೊಸ ಏರಿ ಆಗುತ್ತೆ ಕೆಳಗಡೆಗೆ. ಹೊಸ ಏರಿ ಆಯಿತು ಅಂದರೆ ರಾಣಿ ಮೊಟ್ಟೆ ಹಾಕೋಕ್ಕೆ ಹೋಗುತ್ತೆ ಜಾಸ್ತಿ. ಅದಕ್ಕೆ ಹಳೆ ಏರಿಗೆ ಹೋಗಿ ಜಾಸ್ತಿ ರಾಣಿ ಹೋಗಿ ಮೊಟ್ಟೆ ಹಾಕೋಕ್ಕೆ ಹೋಗಲ್ಲ. ಒಂದು ಜೇನುನೊಣ ಕೆಲಸ ಕೊಟ್ಟಂಗೆ ಆಯಿತು, ಆ ಕೆಲಸ ಮಾಡ್ದಂಗೆ ಆಯಿತು. ನಿಮಗೆ ಫ್ರೀಯಾಗಿ ಇದು ಸಿಕ್ತು, ಫ್ರೀಯಾಗಿ ಸಿಕ್ಕಿದಂಗೆ ಆಯಿತು. ನೋಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾರ ಹಾಕಬೇಕು. 6 ಫ್ರೇಮ್ ಬಾಕ್ಸು ನಾವು 4 ಹಾಕ್ತಾಯಿದ್ದೀವಿ. ಯಾಕೆ 4 ಹಾಕ್ತೀವಿ ಅಂದರೆ ದಪ್ಪ ಬೆಳ್ಕೊಂಡು ಅದು ಬರ್ತದೆ. ಈ ಥರ ಕೊಡಬೇಕು. ಇಷ್ಟು ಕೊಟ್ಟಾಗ ಈ ಗ್ಯಾಪಲ್ಲಿ ಬೇಗ ಕಟ್ಟುತ್ತೆ ಮತ್ತು ಹುಬ್ಕೊಂಡು ಬರ್ತದೆ. 8 ಫ್ರೇಮ್ ಬಾಕ್ಸ್ ಆದರೆ ISI ಬಾಕ್ಸ್ ಆದರೆ ಅದು 6 ಫ್ರೇಮ್ ಕೊಟ್ಕೋಬೇಕು. ಇದು 6 ಫ್ರೇಮ್ ಕೊಟ್ಟಾಗ ಹುಬ್ಕೊಂಡು ಜೇನುತುಪ್ಪ ಹುಬ್ದಂಗೆ ಬರ್ತದೆ. ಆ ಕಡೆ ತೋರಿಸ್ಕೊಡ್ತೀನಿ ನಾನು. ಹನಿ ಜೇನುತುಪ್ಪ ತೆಗೆಯೋ ಜಾಗ ತೋರಿಸ್ಕೊಡ್ತೀನಿ. ಮೊದಲೇ ಹೇಳಿದ್ನಲ್ಲ ಅಂತ ಹೇಳಿರ್ತೀನಿ. ಇದಕ್ಕೆ ಮೇಲ್ಗಡೆ ಇನ್ನೊಂದು ಸೂಪರ್ ಇಡ್ತೀವಿ. ಸೂಪರ್ ಚೇಂಬರು ರೆಡಿ ಮಾಡಿ ಫೌಂಡೇಶನ್ ಶೀಟ್ ಹಾಕೋದಂತ ಕೆಳಗಡೆ ಬೂರು ಚೇಂಬರಿಂದ ಒಂದು ಕಟ್ ಮಾಡಿ ಹಾಕಿರೋಂಥದ್ದು. ಇದನ್ನೀಗ ಹಿಂಗೆ ಇಡ್ತಾಯಿದ್ದೀನಿ. ಅದನ್ನು ಏನಕ್ಕೆ ಈ ಥರ ತಳ್ಕೊಂಡೋಗಿ ಇಡ್ತಾಯಿದ್ದೀನಿ ಅಂದರೆ ಜೇನುನೊಣ ಇರ್ತದೆ ಸತ್ತೋಗುತ್ತೆ ಅಂತ. ಹಿಂಗಾಯ್ತಲ್ಲ. ಅದಾದಮೇಲೆ ಇದು ಫುಲ್ 4 ಫ್ರೇಮ್ ಹಾಕಿ ಮಡಗಿದ್ದೀನಿ. ಇದ್ರ ಮೇಲೆ ಇನ್ನೊಂದು ಸೂಪರ್ ಇಡೋದು. ಇದಕ್ಕೆ ಶುಗರ್ ಸಿರಪ್ ಕೊಡಬೇಕು. 8 ದಿನಕ್ಕೊಂದು ಸರಿ ಒಂದು 1/4 kg ಅಷ್ಟು, ಒಂದು 1/4 ಲೀಟ್ರಷ್ಟು, 250 ಗ್ರಾಮಷ್ಟು ಇಲ್ಲ 300 ಗ್ರಾಮಷ್ಟು 8 ದಿನಕ್ಕೊಂದು ಸರಿ ಕೊಟ್ಟರೆ 2 ವಾರದಲ್ಲಿ ಇದು ಫುಲ್ ಆಗೋಯ್ತದೆ. ಯಾವುದು ಫೌಂಡೇಶನ್ ಶೀಟ್ಗೆ ನಾವು ಕಟ್ ಮಾಡಿಕೊಟ್ಟಿದ್ದೀವೋ ನ್ಯಾಚುರಲ್ ಆಗಿ ಫುಲ್ ಆಗೋಯ್ತದೆ. ಅದಾದ ತಕ್ಷಣ ಇನ್ನು ಹನಿ ಕಲೆಕ್ಟ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೋಬೋದು. ಇಷ್ಟು ಈ ಫೌಂಡೇಶನ್ ಕೊಡೋಂಥ ಮಾಹಿತಿ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಜಯಶಂಕರ್ ಸರ್ ಅವರು ಹೇಳ್ತಾಯಿದ್ರು ಈ ಸ್ಥಳಾಂತರ ಜೇನು ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ. ಅದ್ರ ಜೊತೆಗೆ ಒಂದು ಜೇನು ಪೆಟ್ಟಿಗೆಯಲ್ಲಿ ನಾವು ಫೌಂಡೇಶನ್ ಶೀಟನ್ನು ಯಾವ ರೀತಿ ಹಾಕ್ಕೋಬೇಕು. ಈಗ ಕೆಲವೊಬ್ಬರು ಏನು ಮಾಡ್ತಾರೆ ರೈತರು ಅಂದರೆ ಹೊರಗಿಂದ ಮೇಣದ ಹಾಳೆಯನ್ನು ತಂದು ಅದನ್ನು ಅಂಟಿಸಿ ಮಾಡ್ತಾರೆ. ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಹಳೆ ನಮ್ಮ ಬೇರೆ ಪೆಟ್ಟಿಗೆಯಲ್ಲಿ ಇರುತ್ತಲ್ಲ ಅದರದ್ದೇ ಸ್ವಲ್ಪ ಒಂದು ಮೇಣದ ಹಾಳೆಯನ್ನು ತಗೊಂಡು ನಾವು ಹೊಸದಾಗಿ ಒಂದು ಚೇಂಬರನ್ನು ಮಾಡ್ಕೋಬೋದು. ಅದನ್ನೇ ಒಂದು ಫೌಂಡೇಶನ್ ಶೀಟಾಗಿ ಬಳಸ್ಬೋದು ಅಂತೇಳಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚ್ಕೋತಾ ಇದ್ದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.